ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ ಹೊಸ ವ್ಲಾಗ್ಗೆ. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಣ್ಣ ಯೂಟ್ಯೂಬರ್ಸ್ನೂ ಕೂಡ ಸಪೋರ್ಟ್ ಮಾಡಿ. ಈಗ ಬೆಳಗ್ಗೆನೇ 10 o'clock ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಕ್ಕಳೆಲ್ಲ ಬೆಳಗ್ಗೆ ಟಿಫನ್ ಆಯಿತು, ಸ್ಕೂಲ್ಗೆ ಅವರೆಲ್ಲ ಹೊರಟಿದ್ದಾರೆ. ಮಗಳು ಹೋದ್ರು, ಮಗನ ಹೋಗಿದ್ದಾರೆ. ಈಗ ನಾನು ಸ್ನಾನ ಮಾಡಿ ಫ್ರೈಡೇ ಆಗಿರೋದ್ರಿಂದ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಮನೇಲಿ ಪೂಜೆ ಎಲ್ಲ ಆಯಿತು. ಈಗ ಫ್ರೆಂಡ್ಸ್, ಇವತ್ತು ಅಕ್ಕನ ಮಗನ ಬರ್ತ್ಡೇ, ಡಿಸೆಂಬರ್ 22 ಅವನ ಬರ್ತ್ಡೇ. ಇವತ್ತು ಈವ್ನಿಂಗು ಅಕ್ಕ ಮನೆಗೆ ಹೋಗ್ತಾ ಇದ್ವಿ. ಬನ್ನಿ ಇವತ್ತು ಅಕ್ಕ ಮನೇಲಿ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಅವನ ಬರ್ತ್ಡೇ ಯಾವ ಥರ ಎಲ್ಲ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡ್ಕೊಂಬರೀರ. ಬಸವಣ್ಣ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ನಾವು ಚಿಕ್ಕ ಮಕ್ಕಳಲ್ಲಿ ಇರಬೇಕಾದ್ರೆ ಜೊತೆ ಆಟಾಡ್ತಾಯಿದ್ವಿ. ಇದು ಮುಟ್ಟಿದ ತಕ್ಷಣ ಈ ಥರ ಸುತ್ಕೊಂಡ್ಬಿಡುತ್ತೆ ನೋಡಿ, ಯಾವ ಥರ ಸುತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನೋಡಿ ಹೋಗ್ತಾ ಇದೆ. ಫ್ರೆಂಡ್ಸ್, ತೋಟಕ್ಕೆಲ್ಲ ಹೋಗಿ ಮೇವೆಲ್ಲ ತೊಗೊಂಬಂದ್ವಿ. ಬಂದಾದಮೇಲೆ ಈಗ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ಹೋಗಾದ್ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ಮಾಡ್ಕೊಳಕ್ಕಾಗಲಿಲ್ಲ, ವಿಡಿಯೋ ಮಾಡ್ತಾಯಿದ್ದೀನಿ. ಅಕ್ಕ ಬರೋಷ್ಟ್ರೊಳಗಡೆ ವೆಜ್ ಪಲಾವ್ ಮಾಡ್ತಾಯಿದ್ದಾರೆ. ಹಾಗಾಗಿ ಎಲ್ಲ ಒಗ್ಗರಣೆ ಹಾಕಿ ಇಟ್ಟಿದ್ದು, ತರಕಾರಿ ಆಗಿ ಎಲ್ಲ ಹಾಕಿ ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ತಾಯಿದ್ದಾರೆ. ನೋಡೋಕ್ಕೆ ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆಯೇ ತಂಗಿ ಮತ್ತು ಅಕ್ಕನ ಮಗ ಎಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ರು. ಎಲ್ಲರೂ ತಂಗಿಯವರು ಎಲ್ಲ ಬಂದಿದ್ದಾರೆ. ಒಬ್ಬ ಅಕ್ಕ ಬಂದಿಲ್ಲ ಅಷ್ಟೇ, ಎರಡನೇ ಅಕ್ಕ ಬಂದಿರೋರು ಮಾಲೆ ಹಾಕಿದ್ದಾರೆ. ಹಾಗಾದರೆ ನಾವೆಲ್ಲ ಬಂದಮೇಲೆ ನೋಡ್ತಾ ಇರ್ಬೋದು ಮನೆಯಲ್ಲಿ ಎಷ್ಟೊಂದು ಜನ ಎಲ್ಲನೂ ಅಕ್ಕ, ತಂಗಿ, ಮಕ್ಕಳು ಎಲ್ಲರೂ ಜಾಯಿನ್ ಆಗಿದ್ದೀವಿ ಅಕ್ಕನ ಮಗನ ಬರ್ತ್ಡೇಗೆ. ಅಕ್ಕ ಈಗ ಅಡುಗೆ ಮಾಡ್ತಾಯಿದ್ದಾರೆ. ಏನೆಲ್ಲ ಅಡುಗೆ ಮಾಡಿದ್ದಾರೆ ತೋರಿಸ್ತಾ ಇದ್ದೀನಿ ನೋಡಿ. ಅಕ್ಕ ಮಾಡುವಂಥ ಹೋಳಿಗೆ ನೋಡಿ ಯಾವ ಥರ ಇದೆ ಅಂತ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಹೋಳಿಗೆ. ಫಂಕ್ಷನ್ ಅಂದಮೇಲೆ ಹೋಳಿಗೆ ಊಟ ಇದ್ದೇ ಇರುತ್ತಲ್ವ. ಹೋಳಿಗೆ ಹಾಗೆಯೇ ಹೋಳಿಗೆ ರಸಮ್ ಮಾಡಿದ್ದಾರೆ. ಅಕ್ಕ ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಾಳೆ. ನೆಕ್ಸ್ಟು ಯಾವುದೊಂದು ಲಾಗಲ್ಲಿ ನೋಡಿಸ್ತೀನಿ ಅಕ್ಕ ಯಾವ ಥರ ಎಲ್ಲ ಅಡುಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗೆ ರೈಸ್ ಮಾಡಿಟ್ಟಿದ್ದಾರೆ. ಇಲ್ಲಿ ಬಂದು ಕ್ಯಾಪ್ಸಿಕಮ್ ಬಜ್ಜಿ ಮಾಡೋಕ್ಕಂತೇಳಿ ಹಿಟ್ಟೆಲ್ಲ ಕಲಸಿಟ್ಟಿದ್ದಾಳೆ. ಇನ್ನೊಂದು ಕಡೆ ಮೊಸರು ಬಜ್ಜಿ ಮಾಡಿ ಎಲ್ಲ ರೆಡಿ ಮಾಡಿದ್ರು. ನಾವು ಬರೋಷ್ಟ್ರೊಳಗೆ ಅಡುಗೆ ಎಲ್ಲ ರೆಡಿ ಆಗಿತ್ತು. ವೆಜ್ ಪಲಾವ್ ಒಂದು ರೆಡಿ ಆಗ್ತಾಯಿದೆ. ಈಗ ಲಿಟ್ಲ್ ಕ್ಲೋಸ್ ಮಾಡಿ ರೈಸ್ ಎಲ್ಲ ಹಾಕ್ಬಿಟ್ಟು ಲಿಟ್ಲ್ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ. ಬನ್ನಿ ಈಗ ಅದು ಕೂಗಾದ್ಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂದ್ಬಿಟ್ಟು. ಇನ್ನೊಂದು ಸೈಡ್ ಬಂದು ಬಜ್ಜಿ ಹಾಕ್ತಾಯಿದ್ದಾರೆ ಅಕ್ಕ. ನೋಡ್ತಾ ಇರ್ಬೋದು ಬಜ್ಜಿ ಯಾವ ಥರ ಹಾಕ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಎಣ್ಣೆ ಚೆನ್ನಾಗಿ ಕಾದಿರೋದಕ್ಕೆ ಬಜ್ಜಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ಮೇಲೆ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಹಾಗೆಯೇ ಎಲ್ಲರೂ ಒಬ್ಬೊಬ್ಬರಾಗೆ ಬರ್ತಾಯಿದ್ದಾರಲ್ವ. ಎಲ್ಲರೂ ದೊಡ್ಡಮ್ಮ ಅವ್ರಾಗೆ ಇರ್ಬೋದು, ಎಲ್ಲರೂ ಒಬ್ಬೊಬ್ಬರಾಗೆ ಬರ್ತಾಯಿದ್ರು. ನೋಡಿ ಬರೋಷ್ಟ್ರೊಳಗಡೆ ಅಡುಗೆ ಎಲ್ಲ ರೆಡಿ ಆಯಿತು. ಇವ್ರು ಬಂದು ನಮ್ಮ ಬಾವರ ಅಣ್ಣನ ಹೆಂಡತಿ. ಹಾಗೆ ಪಕ್ಕದಲ್ಲಿರೋರು ಬಂದು ಇನ್ನೊಬ್ಬ ಅಣ್ಣನ ಸೊಸೆ ಅವರು. ಹಾಗೆ ಅವರು ಎಲ್ಲನೂ ಬಂದಿದ್ದರು. ಈಗ ಅವರು ಕೂಡ ಬಜ್ಜಿ ಹಾಕ್ತಾಯಿದ್ದಾರೆ. ಫಂಕ್ಷನ್ ನಡೀತದಲ್ವ, ಅಕ್ಕ ಅಲ್ಲಿ ಸ್ವಲ್ಪ ಬ್ಯುಸಿ ಇದ್ದರು. ಹಾಗಾಗಿ ಇವರು ಈಗ ಬಜ್ಜಿ ಹಾಕ್ತಾಯಿದ್ರು. ಸ್ವಲ್ಪ ಹಿಟ್ಟು ಮಿಕ್ಕಿತ್ತು, ಹಾಗಾಗಿ ಅದರಲ್ಲಿ ಈರುಳ್ಳಿನ ಕಟ್ ಮಾಡಿಬಿಟ್ಟು ರೌಂಡಾಗಿ ಅದನ್ನು ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಹಾಕ್ತಿದ್ರೆ. ಈ ಥರ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ನೋಡ್ತಾ ಇರಿ ಎಷ್ಟೊಂದು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಇದಾಗಿದೆ. ಈಗ ಬೆಂದೆಲ್ಲ ಆದಮೇಲೆ ನೋಡಿಸ್ತಾ ಇದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ ಬಜ್ಜಿ ಎಲ್ಲನೂ ತುಂಬಾ ಚೆನ್ನಾಗಿ ಮಾಡಿದ್ಲು ಅಕ್ಕ ಎಲ್ಲ. ನೋಡಿ ಈಗ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಆಗಿತ್ತು ಬಜ್ಜಿ ಮತ್ತು ಆನಿಯನ್ದು ಎಲ್ಲನೂ. ಹಾಗೆಯೇ ಲಿಟಲ್ ಕ್ಲೋಸ್ ಮಾಡಿದ್ಲಲ್ವ, ಈಗ ಓಪನ್ ಮಾಡಿದ್ದಾಳೆ ನೋಡಿ ರೈಸ್ ಎಷ್ಟೊಂದು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ಈಗೆಲ್ಲ ಅದನ್ನು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದಾಳೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು, ಹಾಗೆ ಟೇಸ್ಟಿಯಾಗೂ ಇತ್ತು. ಇದು ಬಂದು ಅಕ್ಕನ ಮಗನ ಬರ್ತ್ಡೇಗೆ ಕೇಕ್ ತೊಗೊಂಬಂದು ಐಸ್ ಕೇಕ್ ತೊಗೊಂಬಂದಿದ್ದಾರೆ. ಅವನ ಹೆಸರು ಬಂದು ಲೋಚನ್. ಹ್ಯಾಪಿ ಬರ್ಡೇ ಲೋಚನ್ ಅಂತೇಳಿ ಹಾಕ್ಸಿದ್ದ. ಅವನ ಹೆಸರು ಬಂದು ಲೋಚನ್ ಗೌಡ. ಇವ್ರು ಬಂದು ನಮ್ಮ ಭಾವ ಕುತ್ಕೊಂಡಿದ್ರಲ್ಲ, ನಾನು ವೀಡಿಯೋಸ್ ಮಾಡೋದನಿಕ ಅವರು ಹಾಗೆಯೇ ಕಾಮಿಡಿ ಮಾಡ್ತಾಯಿದ್ದಾರೆ. ಎಲ್ಲರೂ ನಗ್ತಾಯಿದ್ರು. ಇಲ್ಲಿ ತಂಗಿಯವರು ಎಲ್ಲ, ತಂಗಿ ಅವ್ರ ಹಸ್ಬೆಂಡು ಎಲ್ಲ ನಿಂತ್ಕೊಂಡಿದ್ದಾರೆ. ಮಕ್ಕಳು ಎಲ್ಲರೂ ಫೋನ್ ಹಿಡ್ಕೊಂಡು ಫೋಟೋಸ್ ಎಲ್ಲ ತೊಗೊತಾ ಇದ್ರು. ಹಾಗೆಯೇ ಇಲ್ಲಿ ನನ್ನ ತಂಗಿ ಇದು ಮಾಡ್ತಾಯಿದ್ದಾಳೆ. ಇದು ಬಂದು ಅಕ್ಕನ ಮಗ ನೈಟ್ ಬರ್ತ್ಡೇ ಇರೋದ್ರಿಂದ ಇದು ಮಾಡ್ತೀನಿ. ಈಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ ಬರ್ತ್ಡೇಗೆ. ಏನು ಸಿಂಪಲ್ಲಾಗಿ ಏನು ಗ್ರ್ಯಾಂಡಾಗೆಲ್ಲ ಏನೂ ಮಾಡಲಿಲ್ಲ. ಈಗ ಅಕ್ಕನ ಮಗ ನೋಡಿ ಬರ್ತ್ಡೇ ಸ್ಟಾರ್ಟ್ ಆಯಿತು. ಈಗ ಅವನಿಗೆ ನಿಲ್ಲಿಸಿ ಫೋಟೋಸ್ ಎಲ್ಲ ತೆಗೆಸ್ತಾ ಇದ್ದೀವಿ. ಇಲ್ಲಿ ಬಂದು ಕ್ಯಾಂಡಲೆಲ್ಲ ಅನಿಸ್ಬಿಟ್ಟು ಈಗ ಇನ್ನೇನು
ಈಗ ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದಿದೆ. ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದಾದ್ಮೇಲೆ ಅಪ್ಪ ಅಮ್ಮ ಇಬ್ಬರೂ ಅವ್ನ ಮಗನಿಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ. ನೋಡಿ ಇವರೇ ನನ್ನ ಅಕ್ಕ ಭಾವ, ನೋಡಿದ್ರಲ್ವಾ. ಇವತ್ತು ಅವನ ಬರ್ತ್ಡೇ ಇರೋದ್ರಿಂದ ನಾವೆಲ್ಲರೂ ಬಂದು ಜಾಯ್ನ್ ಆಗಿದ್ದೀವಿ. ಮತ್ತು ನಾವು ಅಕ್ಕ ತಂಗಿಯರು ಮತ್ತು ಭಾವ ಕಡೆಯವರು, ಅವರ ಚಿಕ್ಕಮ್ಮ ಮತ್ತು ಅವರ ಅತ್ತಿಗೆ, ಅವರು ಅಣ್ಣ ಅವ್ರು ಮಾತ್ರ ಇನ್ವೈಟ್ ಮಾಡಿದ್ರು. ನೋಡಿ ಇವರೇ ಅವರ ಚಿಕ್ಕಮ್ಮ, ನಮ್ಮ ಭಾವ ಅವರ ಚಿಕ್ಕಮ್ಮ, ಇವರು ಚಿಕ್ಕಮ್ಮ ಮಗ ಹಾಗೆ ಮೊಮ್ಮಗ. ಅವರು ಕೂಡ ಬಂದು ಈಗ ಕೇಕ್ ಎಲ್ಲ ತಿನ್ನಿಸ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು, ಕೇಕ್ ತಿನ್ನಿಸಿರೋರನ್ನ ನೀವು ನೋಡಿರ್ತೀರ. ನಿಮ್ಗೆ ಯಾರಿಗಾದ್ರೂ ಗೊತ್ತಾದರೆ ಕಮೆಂಟಲ್ಲಿ ತಿಳಿಸಿ ಅವ್ರು ಯಾರು ಏನು ಅಂತೇಳ್ಬಿಟ್ಟು. ಯಾಕಂತಂದರೆ ಇವರು ಮೂವಿನಲ್ಲೆಲ್ಲ ಕಾಣಿಸ್ಕೊಂಡಿದ್ದಾರೆ. ಆ ಕಾರಣಕ್ಕೆ ನಿಮ್ಗೇನಾದರೂ ಗೊತ್ತಿದ್ದರೆ ಅವ್ರನ್ನ ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು. ಹಾಗೆಯೇ ಇವರು ಬಂದು ಅವರ ಅಣ್ಣ, ಹೆಂಡ್ತಿ ಮತ್ತು ಅವ್ರ ಮಗ, ಸೊಸೆ ಇವರು. ಅವರು ಕೂಡ ಈಗ ಬಂದು ಕೇಕ್ ಎಲ್ಲ ತಿನ್ನಿಸ್ತಾ ಇದ್ದಾರೆ. ನೋಡಿ ಇಷ್ಟೆಲ್ಲ ಎಲ್ಲರೂ ಬಂದಿರೋದ್ರಿಂದ ತುಂಬ ಖುಷಿಯಾಗಿದೆ ಅಲ್ವಾ. ಅವ್ರಿಗೂ ತುಂಬ ಖುಷಿ. ಹಾಗೆಯೇ ನಾವು ಕೂಡ ಎಲ್ಲ ಜಾಯ್ನ್ ಆಗೋಕ್ಕೆ ನಮಗೂ ಖುಷಿ ಇದೆ. ಈಗ ನಾನು ಕೂಡ ಬಂದು ಕೇಕ್ ಎಲ್ಲ ತಿನ್ನಿಸೋಣ ಅಂತ ನಾನು, ಹಸ್ಬೆಂಡ್ ಮತ್ತು ನನ್ನ ಮಗಳೆಲ್ಲ ಬಂದಿದ್ವಿ. ಅವನು ನೋಡ್ತಾ ಇರ್ಬೋದು, ಕೇಕ್ ತಿನ್ನಿಸ್ತಾ ಇಲ್ಲ, ಅವಾಗ ಅವನು ತಿಂತಾ ಇಲ್ಲ. ಹಾಗಾಗಿ ಅವನು ನಮ್ಮ ಹಸ್ಬೆಂಡ್ಗೆ ಮತ್ತು ನನಗೆ ಇಬ್ರಿಗೂ ತಿನ್ನಿಸ್ತಾ ಇದೆ. ನೋಡಿ ನಮ್ಮ ಮಗಳಿಗೆ ಎಲ್ಲನೂ ಇಬ್ಬರು ಒಂದೇ ಏಜ್ನವರೇ. ಒಂದು 9 ಮಂತ್ಸ್ ಚಿಕ್ಕವನವನು, 9 ಮಂತ್ಸ್ ದೊಡ್ಡವಳು ನನ್ನ ಮಗಳು. ಹಾಗಾಗಿ ಇಬ್ಬರು ಒಂದೇ ಏಜಿನವರು ಇವರು. ಈಗ ನಾವೆಲ್ಲ ಕೇಕ್ ತಿನ್ನಿಸ್ಬಿಟ್ಟು ಹೀಗೆ ಫೋಟೋಸ್ ತೊಗೊತಾ ಇದ್ವಿ. ಹಾಗೆಯೇ ಇಲ್ಲಿ ಬಂದು ದೊಡ್ಡಮ್ಮ ಮತ್ತು ಇವರು ಬಂದು ಇನ್ನೊಬ್ಬ ದೊಡ್ಡಮ್ಮ, ಇಬ್ಬರೂ ದೊಡ್ಡಮ್ಮ ಅವರೇ. ಅವರು ಕೂಡ ಈಗ ಕೇಕ್ ಎಲ್ಲ ತಿನ್ನಿಸ್ತಾ ಇದ್ದಾರೆ. ಇಲ್ಲಿ ನನ್ನ ತಂಗಿ, ಈಗ ಬರುವಂಥವ್ರು ಬಂದು ನನ್ನ ತಂಗಿ ಇವರು ಕೂಡ ಬಂದಿದ್ರಲ್ವ. ಇವರು ಕೂಡ ಅವರು ಗಂಡ, ಹೆಂಡತಿ ಮತ್ತು ಮಗಳು ಮೂವರನ್ನು ಈಗ ಅವ್ರಿಗೆ ತಿನ್ನಿಸೋವಂಥದ್ದು. ಅವನಿಗೆ ಕೇಕ್ ನೋಡಿದ್ರೆ ಇಷ್ಟ ಇಲ್ಲ, ಕೇಕ್ ತಿನ್ನೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಅವನಿಗಾಗಿ ಅವ್ನು ಸ್ವಲ್ಪ ಹಿಂದೆ ಮಾಡ್ತಾಯಿದ್ದ ಕೇಕ್ ತಿನ್ನೋದಕ್ಕೆಲ್ಲನೂ. ಈಗ ಅವರು ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡು, ಈಗ ಇವಳು ಬಂದು ನಿಮಗೆ ಗೊತ್ತೇ ಇದೆ ನನ್ನ ತಂಗಿ ಅಂತೇಳ್ಬಿಟ್ಟು ಲಾಸ್ಟ್. ಮತ್ತು ಇನ್ನೊಬ್ಬ ತಂಗಿ ಕೂಡ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾಳೆ. ಅವರೀಗ ನೆಕ್ಸ್ಟ್ ಅವ್ರು ಬರ್ತಾ ಇದ್ದಾರೆ. ನೋಡಿ ನನ್ನ ತಂಗಿ ಮತ್ತು ತಂಗಿ ಮಕ್ಕಳು ಅವರು ಕೂಡ ಬಂದು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದಾರೆ. ಈಗ ಬಂದು ನಮ್ಮ ಭಾವ ಅವರ ದೊಡ್ಡಮ್ಮ ಮತ್ತು ಅವ್ರ ಮಗ, ಸೊಸೆ ಮತ್ತು ಈ ಕಡೆ ಇರೋರು ಚಿಕ್ಕಪ್ಪ, ಹೆಂಡ್ತಿ. ಇಷ್ಟು ಜನನೆಲ್ಲ ಒಟ್ಟಿಗೆ ಫೋಟೋಸ್ ತೆಗೆಸ್ಕೊತಾ ಇದ್ರು. ಹಾಗೆಯೇ ಅವರು ಕೂಡ ಕೇಕ್ ಎಲ್ಲ ತಿನ್ನಿಸ್ತಾ ಇದ್ದಾರಲ್ವ. ನಾವಿಷ್ಟು ಜನ ಎಲ್ಲ ಬಂದು ಜಾಯ್ನ್ ಆಗಿದ್ವಿ ಬರ್ತ್ಡೇಗೆ. ಹಾಗೆಯೇ ಈಗ ಅಕ್ಕನ ಮಗ, ಅವನು ಕೂಡ ಕೇಕ್ ತಿನ್ನಿಸ್ತಿದ್ದ ನನ್ನ ತಮ್ಮನಿಗೆ. ಈಗ ಅಕ್ಕ, ಭಾವ ಎಲ್ಲರೂ ಸೇರಿ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದಾರೆ. ನೋಡಿ ನಮ್ಮ ಅಕ್ಕನ ಮಗ ಎಷ್ಟು ಉದ್ದ ಇದ್ದಾನೆ, ಅಪ್ಪ ಅಮ್ಮಗಿಂತ ಉದ್ದ ಕಾಣ್ತಾ ಇದ್ದಾನೆ ಅವನು. ಹಾಗೆಯೇ ಅವ್ರದ್ದು ಕೂಡ ಎಲ್ಲ ಫೋಟೋಸ್ ಎಲ್ಲ ಮುಗೀತು. ಈಗ ಎಲ್ಲ ಮುಗಿದಾದ್ಮೇಲೆ ಈಗ ಎಲ್ಲರಿಗೂ ಕೇಕ್ ಕೊಟ್ಟಿದ್ದಾರೆ ತಿನ್ನೋದಕ್ಕೆ ಅಂತೇಳ್ಬಿಟ್ಟು. ಕೇಕ್ ಕೊಟ್ಟು ಹಾಗೆಯೇ ಕೇಕ್ ತಿಂದಾದ್ಮೇಲೆ ಹಾಗೆ ಊಟದ ಅರೇಂಜ್ಮೆಂಟ್ ನಡೀತಾ ಇದೆ. ಎಲ್ಲರೂ ಹಾಗೆಯೇ ಎಲ್ಲರಿಗೂ ಊಟ ಹಾಕ್ಕೊಟ್ಟಿದ್ವಿ ಅಲ್ವಾ, ಎಲ್ಲ ಊಟ ತಿಂತಾ ಇದ್ದಾರೆ. ಹಾಗೆ ನಾನು ಕೂಡ ಊಟ ಮಾಡೋಣ ಅಂತೇಳ್ಬಿಟ್ಟು ಹೋಳಿಗೆ ಮತ್ತು ತುಪ್ಪ ಮತ್ತು ಪಲಾವು ಮತ್ತು ಮೊಸರು ಬಜ್ಜಿ, ಅನ್ನ, ರಸಮ್ ಮತ್ತು ಕ್ಯಾಪ್ಸಿಕಮ್ ಬಜ್ಜಿ ಇಷ್ಟನ್ನು ಕೂಡ ನಾನು ಊಟಕ್ಕೆ ಅಂತ ಹಾಕಿಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ